ಎಲ್ಲಿ ಅಂತ ಹೋಗಿದ್ದು ಹೋಗಿ ಜಾಯಿನ್ ಆಗ್ಬೇಕಾದ್ರೆ ನಾನು ಗಣೇಶ್ ಸರ್ ಇಲ್ಲಿದ್ದಾರೆ ಕನ್ನಡ ಒಂದೇ ದಿವಸ 2 ಜನ ಜಾಯಿನ್ ಆದದ್ದು. ಅವರು ನಾವು ಮುಗಿಸ್ಕೊಂಡು ನೋಡ್ತಾ ಇದ್ದೀವಿ. ಅವ್ರು ಏನು ವಿಚಾರ ಮಾಡಿದ್ರೆ ಇನ್ನೊಬ್ರು ಯಾರು ಬರೋಕ್ಕಾದ್ರೆ ಕನ್ನಡ ಅವ್ರು ಎಲ್ಲಿದ್ದಾರೆ ಅಂತ. ನಾನು ವಿಚಾರ ಇನ್ನೊಬ್ರು ಯಾರು ಬರೋಕ್ಕಾದ್ರೆ ಅವ್ರು ಎಲ್ಲಿದ್ದಾರೆ. ಇಬ್ರು ಹೋಗಿ ಜಾಯಿನ್ ಆದ್ವಿ. ನೂತನ ಅಂತೇಳಿ ನಮ್ಮ ಸ್ಟೂಡೆಂಟ್ ಲೇಟರ್ ಕೊಟ್ಟು ಅವ್ರು ಫಸ್ಟ್ ಕ್ವಶನ್ ಹೇಳಿದ್ರು, ಮಂಗಳೇಕರ್ ಎಲ್ಲಿಂದ ಬಂದಿರಿ ನೀವು? ಸರ್ ಬೆಳಗಾವಿಯಿಂದ ಬಂದೀನಿ. ಈ ಲೆಟರ್ ನಡೆಯಾಗಿಲ್ಲ. ಯಾಕ್ರಿ ಸರ್ ನಡೆಯಾಗಿಲ್ಲ? ಇಂಗ್ಲೀಷ್ ಬರ್ತಿದ್ದು ನಡೆಯಾಗಿಲ್ಲ. ಮತ್ತು ದೊಡ್ಡ ಸಮಸ್ಯೆ ನನಗೆ ಗಣೇಶ್ ಲೆಟರ್ ಬರ್ತಿದ್ರು. ಆ ಲೆಟರ್ ನಾನು ತಿದ್ದಿ ನನ್ನ ಎಲ್ಲ ಹಾಕಿ ನಾನು ಜಾಯಿನ್ ಆಗಿದ್ದೀನಿ ಕರ್ನಾಟಕ. ನನ್ನ ಏನೇ ಕಲ್ತಿದ್ರೆ ಲೈಫಲ್ಲಿ ಟೀಚ್ ಮಾಡೋದು ಎಮ್ಮೆದಲ್ಲಿ ನನಗೆ ಗುರುಗಳು ಪವಾರ್ ಸರ್, ಅಮಿತ್ ಸರ್, ದೇ ನಾಟ್ ದಟ್ ಐ ಆಮ್ ಟ್ರೇಡ್ ಆದರೆ ಹೌ ಟು ಟೀಚ್ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಐ ಗಾಟ್ ಗುಡ್ and everything, but how to teach sociology? Nobody taught us. ನನಗೆ ಅದು ಕಲಿಸಿದ್ದು ಯಾರು ಬೇರೆಯವರಲ್ಲ. ನನ್ನ ಕಾರವಾರದಲ್ಲಿ ಹಮ್ಮಕೊಡಿಸಿ ಸೇವೆ ಸಲ್ಲಿಸಬೇಕಾದ್ರೆ ನನ್ನ ವಿದ್ಯಾರ್ಥಿಗಳನ್ನು ಕಲಿಸಿದ್ರು how to teach sociology. ಸೋಷಿಯಾಲಜಿ ನಾಲೆಜ್ ಇರ್ಬೋದು, ಆದರೆ ಕ್ಲಾಸ್ ರೂಮಲ್ಲಿ ಹೋಗಿ ಟೀಚ್ ಮಾಡುವಾಗ ನನ್ನ ಮಕ್ಕಳು ಕಡೆ ನೋಡಿಕೊಂಡು ಅವ್ರ ಕಡೆ ಕೊಡುವಂಥ ವಿಶ್ವಾಸದಿಂದ ನಾನು ಒಂದೊಂದು ಗಂಟೆಯನ್ನು ಕಲ್ತ್ಕೊಂಡು ಹೋಗಿದ್ದೀನಿ. 11 ವರ್ಷದ ನನ್ನ ಸೇವೆ, ಕಾರವಾರದ ಸೇವೆ ನನಗೆ ಇಷ್ಟು ಗಟ್ಟಿ ಮಾಡಿದ್ದಲ್ಲ. ಅಲ್ಲಿ ಟ್ರಾನ್ಸ್ಫರ್ ಆಗಿ ಬರುವಾಗ ಬಹಳ ಸ್ಟ್ರಾಂಗ್ ಆಗಿ ಬಂದೆ. ಇನ್ನು ಎಲ್ಲಿ ಹೋದರೂ ಕೂಡ ನಾನು ಸೇವೆ ಮಾಡ್ತೀನಿ, ದೇಶದ ಯಾವ ಮೂಲೆಯನ್ನು ಕಳಿಸಿದ್ರು ಕೂಡ ನಾನು ಸೇವೆ ಮಾಡ್ತೀನಿ ಅನ್ನೋ ಧೈರ್ಯ ಕಾರವಾರ ಕೊಟ್ಟದ್ದು. ನನಗೆ ಕಾರವಾರಕ್ಕೆ ಬೈಲುಂಗರ್, ಖಾನಾಪುರದಲ್ಲಿ ಕಸ್ಬರಿಗೆ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟೆಡ್ ವಿತ್ ಇದು ಶೀಟ್ ಮಾಡುವಂಥದ್ದು. ನನಗೆ ಬಹಳ ಒಳ್ಳೆಯ ಅಧಿಕಾರಿಗಳು ಸಿಕ್ಕಿದ್ರು, ಪದಕ ಅಧಿಕಾರಿಗಳು. ನಾನು ಅವರಿಗೆ ಎಂದೂ ಬರೆಯಲಿಲ್ಲ. ರಾಜಶ್ರೀ ಜೈನಪ್ಪ ಬರಬೇಕಾಗಿತ್ತು. ಶಿ ಇಸ್ ಅ KS, ನಾವು ಸೀನಿಯರ್ KS ಆಫೀಸರ್. ಅವ್ರು ಮೇಡಮ್ಗೆ ಹೇಳಿದೆ, ನನಗೊಂದು ಮೇಡಮ್ ನೀವು ನಮ್ಮ ಕಾಲೇಜ್ ಇನಾಗ್ರೇಷನ್ ಬರಬೇಕು ಅಂತೇಳಿ. ನನಗೊಂದು ಸಾರ್ಥ ಇತ್ತು ಬ್ರ್ಯಾಕೆಟ್ನಾಗ, ಕಾಲೇಜ್ ಜಾಗ ಬೇಕಾಗಿತ್ತು, ಅದಕ್ಕೆ ತಹಸೀಲ್ದಾರ್ ಹಿಡಿದ್ರೆ ಕೆಲಸ ಆಗ್ತದೆ ಅಂತೇಳಿ. ಮೇಡಮ್ ಅವರೇ ನೀವು ಕಾಲೇಜಿಗೆ ಇನಾಗ್ರೇಷನ್ ಬರಬೇಕು, ನಾವು ಫಸ್ಟ್ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಕಾಲೇಜ್ಗೆ, ನೀವು ಬರಬೇಕು. MLA ಅವರೆಲ್ಲ ಬಂದರು. ಇನಾಗ್ರೇಷನ್ ಮಾಡ್ತಾ ಅಷ್ಟೇ ಅಲ್ಲದೆ ಅವರು ನಮ್ಮ ಕಾಲೇಜಿಗೆ ಒಂದು ಕ್ಯಾಮ್ರಾ ಕೊಟ್ಟರು ಡೊನೇಷನ್, ತಾಯಿ ಹೆಸರಲ್ಲಿ. ನಿಮ್ಮಲ್ಲಿ ಕ್ಯಾಮ್ರಾ ಇಲ್ಲೇನೋ ಬಸಂತ ಸರ್ ಕ್ಯಾಮ್ರಾ ಕೊಡ್ತೀನಿ ಅಂತ ಇವರು ಕಲರ್ ಕ್ಯಾಮ್ರಾ ಕೊಡ್ತಾರೆ. ಅವರು ಲಕ್ಕಿಲಿ ನಮ್ಮ ಕಾಲೇಜ್ ಲಕ್ ಹೆಂಗಿತ್ತಂದ್ರೆ DC ಅವರು ಸ್ಟೇಟ್ ಮೀಟಿಂಗ್ ಹೋಗ್ಲಿಕ್ಕೆ ಏನೋ ತೊಂದರೆ ಆಗಿತ್ತು ನಮ್ಮ ಜಿಲ್ಲಾಧಿಕಾರಿ, ಆಗಿನ ಜಿಲ್ಲಾಧಿಕಾರಿ. ಅವ್ರೇನು ಮಾಡಿದ್ರು, JC ಮೇಡಮ್ಗೆ ಡೆಪ್ಯುಟೇಷನ್ ಮಾಡಿದ್ರು. ನಮ್ಮ ಬೆಳಗಾವಿ ಜಿಲ್ಲೆ ರಿಪ್ರೆಸೆಂಟ್ ಮಾಡ್ಲಾಕ ನೀನು ಹೋಗು ಮತ್ತು ರಿಪ್ರೆಸೆಂಟ್ ಮಾಡುವ ಅಂತ ಅವ್ರಿಗೆ ಹೇಳಿದ್ರು. ಅಷ್ಟರಲ್ಲಿ ನೀನು ಪ್ರಪೋಸಲ್ ಇಟ್ಟಿದ್ದೆ. ನಾನು ಹೋದ್ರು ಮೀಟಿಂಗ್ಗೆ ನಮ್ಮ ಮುಗಿಸ್ಕೊಂಡು ಜಿಲ್ಲಾ ಅದೆಲ್ಲ ಮಾತಾಡ್ಕೊಂಡಾದ್ಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ನಿಧಾನಕ್ಕೆ ಹೋಗಿ ಊಟದ ಸಮಯ ಮಾತಾಡ್ತಾರೆ. ಸರ್, ಒಂದು ಖಾನಾಪುರದಲ್ಲಿ ಕಾಲೇಜ್ ಆಗಿದೆ, ನಮ್ಮದೇ ಜಾಗ ಇದೆ ಗೌರ್ಮೆಂಟ್ ಹಚ್ಕೊಂಡು. ಆ ಜಾಗದಲ್ಲಿ 5 ಎಕರೆದಲ್ಲಿ ಅವ್ರಿಗೇನು 5 ಎಕರೆ ಬೇಡಾಗಿದೆ, ಹಚ್ಕೊಂಡು ಬೇಡ, ಅದು 2 ಎಕರೆ ಕಾಲೇಜ್ ಕೊಟ್ಟರೆ ಅನುಕೂಲ ಆಗುತ್ತೆ, ನೀವು ಒಂದು ಸ್ವಲ್ಪ ಸೈನ್ ಮಾಡೋಕ್ಕಾಗತ್ತೆ ಸರ್, ಪ್ರಪೋಸಲ್ ತಂದಿದೆ ಅಂತ ಹೇಳಿ. ಪ್ರಿನ್ಸಿಪಲ್ ಸೆಕ್ರೆಟರಿ ಅಲ್ಲೇ ಸೈನ್ ಮಾಡಿ ಅವರಿಗೆ ಪುಸ್ತಕ ಊಟ ಇನ್ನು ಮಾಡೋದಕ್ಕೆ ಮುಂಚೆ ನನಗೆ ಫೋನ್ ಮಾಡ್ತಾರೆ. ಮಂಗಳೇಕರ್ ಸರ್, ನಮ್ಮ ಕಾಲೇಜ್ ಸ್ಯಾಂಕ್ಷನ್ ಆಯಿತು, 2 ಎಕರೆ ಜಾಗ ಅಂತ ಖುಷಿ ಇದೆ ಫೋನ್ ಮಾಡಿ. ಗೊತ್ತಿಲ್ಲ, ಯಾರೋ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾರ್ಯಾರೋ ನಮ್ಗೆ ಹೆಲ್ಪ್ ಮಾಡಿದೀವಿ, ಅದಕ್ಕೆ ನಾವು ಬೆಳಕು ಅಂತ ಬಂದೆ ಅಂತ ಅನ್ಸುತ್ತೆ. ಟು ವರ್ಕ್ ನನಗೆ ಕೆಲವು ಅಂಶಗಳು ನನ್ನ ಲೈಫ್ದಾಗ ಕೆಲಸ ಮಾಡ್ತಿರ್ಬೇಕಾದ್ರೆ ಕೆಲವು ವ್ಯಕ್ತಿಗಳು, ಕೆಲವು ಕೊಟೇಶನ್ಗಳು ಬಹಳ ನನಗೆ ಪ್ರೋತ್ಸಾಹ ಯಾವಾಗ ಬಂದಿಲ್ಲ. ಶಿವ ಖೇರ್ ಒಂದು ಕೋಟ್ ಇದೆ ಬುಕ್ಕಲ್ಲಿ,
ವಿನ್ ಅಂತೇಳಿ ಶಿವಾಕಿಯರ್ ಬುಕ್. ಆ ಬುಕ್ದ ಟೈಟಲಲ್ಲಿನೇ ಇಷ್ಟು ಪುಸ್ತಕದಲ್ಲಿನೇ ಇದೆ, ವಿನ್ನರ್ಸ್ ಡೋಂಟ್ ಡೂ ಡಿಫರೆಂಟ್ ಥಿಂಗ್ಸ್, ವಿನ್ನರ್ಸ್ ಡೋಂಟ್ ಡೂ ಡಿಫರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫರೆಂಟ್ಲಿ ಅಂತ. ಆ ಸೆಂಟೆನ್ಸ್ ನನಗೆ ಬಹಳ ಪ್ರೋತ್ಸಾಹ. ನಾನು ಡಿಫರೆಂಟ್ಲಿ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಿದ್ದೀನಿ, ಆ ಚೌಕಟ್ಟು ಬಿಟ್ಟು ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆ ಚೌಕಟ್ಟು ಬಿಟ್ಟು ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಸಪೋರ್ಟ್ ಸಿಕ್ಕಿದೆ, ಕೆಲಸ ಮಾಡಿದ್ದೀನಿ. ಅದಕ್ಕೆ ನೀವೆಲ್ಲರೂ ಇಲ್ಲಿ ಇದ್ದೀರಿ ಅಂತ ನನಗೆ ಅನಿಸುತ್ತೆ. ಇದರ ಶ್ರೇಯ ನಿಮಗೆ ಹೋಗುತ್ತೆ. ಸೊ ಇಂಥ ಒಂದು ಅದ್ಭುತವಾದಂಥ ಈ ಕಾರ್ಯಕ್ರಮ ಹಾಗೆ ನನಗೆ ಮಿಸ್ ಮಾಡ್ಕೊಳ್ತಾ ಇರುವಂಥ ಅನೇಕ ವ್ಯಕ್ತಿಗಳಲ್ಲಿ ನನಗೆ ಒಬ್ಬರು ನನ್ನ ತಂದೆ ತಾಯಿಯನ್ನು ನನಗೆ ಈ ಕಾರ್ಯಕ್ರಮ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ದೇ ಆರ್ ವೆರಿ ಇಂಪಾರ್ಟೆಂಟ್, ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ನನ್ನ ತಾಯಿ ಪರ್ಟಿಕ್ಯುಲರ್ಲಿ ಜಿಲ್ಲಾಧಿಕಾರಿ ಬರ್ತಾ ಇದ್ದಾರೆ, ಸ್ಪೀಚ್